ಸ್ವಾರ್ಥದಿಂದ ಬದುಕುತ್ತಿರುವಂತಹ ಈ ಒಂದು ಪ್ರಪಂಚದಲ್ಲಿ ಕೆಲವೊಮ್ಮೆ ನಾವು ಬದುಕಬೇಕು ಎಂದರೆ ನಾವು ಕೂಡ ಸ್ವಾರ್ಥರು ಆಗಬೇಕಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಇಂತಹ ಒಂದು ಸಮಯ ಬಂದೇ ಬರುತ್ತದೆ. ಅವನಿಗೆ ಯಾರೊಂದಿಗೆ ಏನು ಕೊಡುವುದಿಲ್ಲ, ತಗೊಳ್ಳುವುದು ಏನೂ ಇರುವುದಿಲ್ಲ, ಹೃದಯವು ಕೂಡ ನೋಯುವುದಿಲ್ಲ ಅಥವಾ ಕಣ್ಣುಗಳು ಅಳುವುದಿಲ್ಲ. ಹಾಗೆಯೇ ಯಾರಾದರೂ ಮಾತನಾಡಿಸಿದರೂ ಕೂಡ ಪರವಾಗಿಲ್ಲ, ಮಾತನಾಡದೇ ಇದ್ದರೂ ಕೂಡ ಪರವಾಗಿಲ್ಲ ಎನ್ನುವ ಭಾವನೆಗೆ ಬಂದು ಕುಳಿತು ಬಿಡುತ್ತೇವೆ. ಈ ಎರಡು ಅಭ್ಯಾಸಗಳನ್ನು ಹೊಂದಿರುವಂತಹ ಜನರು ಎಂದಿಗೂ ಯಾರಿಗೂ ಕೂಡ ಸೇರುವುದಿಲ್ಲ. ಮೊದಲ ಅಭ್ಯಾಸ ಅವರು ಅನೇಕ ಜನರೊಂದಿಗೆ ಮಾತನಾಡುವ ಅಭ್ಯಾಸ ಮಾಡಿಕೊಂಡಾಗ, ಮತ್ತು ಇನ್ನೊಂದು ಅವರು ತಮ್ಮ ನೋವುಗಳನ್ನು ಎಲ್ಲರಿಗೂ ಹೇಳಲು ಪ್ರಾರಂಭಿಸಿದಾಗ, ಯಾರನ್ನಾದರೂ ಕೆಟ್ಟವರು ಎಂದು ಹೇಳುವುದಾದರೂ ಯಾಕೆ, ನಾವು ಸರಿಯಿಲ್ಲ, ನಾವು ಎಲ್ಲರನ್ನ ಒಳ್ಳೆಯವರು ಎಂದು ಪರಿಗಣಿಸಿ ಬಿಡುತ್ತೇವೆ. ಅದೇ ನಾವು ಮಾಡುವಂತಹ ದೊಡ್ಡ ತಪ್ಪು. ಅಳುವವನು ಅವನು ಯಾರು ಹೃದಯದಿಂದ ಸಂಬಂಧವನ್ನು ಬೆಳೆಸುತ್ತಿರುತ್ತಾನೆಯೋ, ಸ್ವಾರ್ಥಕ್ಕಾಗಿ ಸಂಬಂಧವನ್ನು ಬೆಸೆಯೋರ ಕಣ್ಣಲ್ಲಿ ನೀರು ಬರುವುದಿಲ್ಲ, ಅವರ ಕಣ್ಣಲ್ಲಿ ನಾಚಿಕೆ ಇರುವುದಿಲ್ಲ. ಈ ಮಾತು ನಿಜ. ಬಿಟ್ಟು ಹೋಗಬೇಕು ಎನ್ನುವವರು ಹೋಗಿಯೇ ಹೋಗುತ್ತಾರೆ. ಅದಕ್ಕೆ ಕಾರಣ ಏನೇ ಇದ್ದರೂ ಕೂಡ ಸಂಬಂಧಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದು ಅಂದುಕೊಂಡವರು ಹಾಗೆಯೇ ಮುಂದುವರಿಸುತ್ತಾರೆ. ಸಂದರ್ಭ ಏನೇ ಇದ್ದರೂ ಕೂಡ ಅದೇ ಬಿಟ್ಟು ಹೋಗಬೇಕು ಎಂದು ಯೋಚನೆಯನ್ನ ಮಾಡಿರುವವರು ಒಂದು ಸ್ವಲ್ಪ ಕಾರಣ ಸಿಕ್ಕರೂ ಕೂಡ ಅದನ್ನೇ ದೊಡ್ಡದು ಮಾಡಿ ಬಿಟ್ಟು ಹೋಗುತ್ತಾರೆ. ಅಂಥವರ ಬಗ್ಗೆ ಎಂದಿಗೂ ಕೂಡ ಯೋಚನೆಯನ್ನ ಮಾಡಲು ಹೋಗಬೇಡಿ. ಯಾರಾದರೂ ನಮ್ಮನ್ನ ಕಳೆದುಕೊಳ್ಳುವ ಭಯವು ಈ ಪ್ರಪಂಚದ ಅತಿ ದೊಡ್ಡ ಭಯವಾಗಿದೆ. ಇದನ್ನ ಕೇವಲ ಅವರು ಅರ್ಥ ಮಾಡಿಕೊಳ್ಳಬಹುದು. ಯಾರು ಯಾರನ್ನಾದರೂ ಕಳೆದುಕೊಂಡಿರುತ್ತಾರೆಯೋ ಅವರು ಮಾತ್ರ. ಇತರರ ಜೀವನದಲ್ಲಿ ನೀವು ಸ್ಥಾನವನ್ನ ಹುಡುಕುವುದನ್ನು ನಿಲ್ಲಿಸಿ. ನಂಬಿರಿ, ನೀವು ತುಂಬ ಸಂತೋಷವಾಗಿ ಇರುತ್ತೀರಾ. ಪ್ರತಿಯೊಂದು ಸಂಬಂಧವೂ ವಿಶೇಷ ಎಂದು ನಂಬಬೇಡಿ. ನಮ್ಮವರೇ ಎಂದು ತೋರುವಂತಹ ವ್ಯಕ್ತಿ ಸುಲಭವಾಗಿ ಮೋಸ ಮಾಡಿಬಿಡುತ್ತಾನೆ. ಹಾಗಾಗಿ ಕಣ್ಣು ಮುಚ್ಚಿ ಯಾರನ್ನಾದರೂ ನಂಬುವ ಮೊದಲು ಸ್ವಲ್ಪ ಯೋಚನೆಯನ್ನ ಮಾಡಿ. ಏಕೆಂದರೆ ಈಗಿನ ಕಾಲಮಾನದಲ್ಲಿ ಯಾರನ್ನು ಕೂಡ ನಾವು ಅಷ್ಟು ಸುಲಭವಾಗಿ ನಂಬುವಂತೆ ಇಲ್ಲ. ಸಂಬಂಧ ಹೊಸದಾಗಿ ಇದ್ದಾಗ ಒಬ್ಬ ವ್ಯಕ್ತಿಯು ಮಾತನಾಡಲು ಕಾರಣಗಳನ್ನು ಹುಡುಕುತ್ತಾನೆ, ಮತ್ತು ಅದೇ ಸಂಬಂಧವು ಹಳೆಯದಾದರೆ ದೂರ ಹೋಗಲು ಪ್ರಯತ್ನವನ್ನು ಮಾಡುತ್ತಾನೆ. ಹಾಗಾಗಿ ಯಾವ ಸಂಬಂಧ ಹೇಗೆ ಇದ್ದರೂ ಕೂಡ ಪ್ರಯೋಜನವಿಲ್ಲ. ನಮಗೆ ನಿಜವಾದ ಸಂಬಂಧ ಯಾವುದು ಎಂದು ಅರಿವಾಗುವುದು ನಾವು ಕಷ್ಟದಲ್ಲಿ ಇದ್ದಾಗ ಮಾತ್ರ. ಯಾರು ನಿಮ್ಮನ್ನು ಕಷ್ಟ ಕಾಲದಲ್ಲಿ ನಿಮ್ಮ ಸಹಾಯಕ್ಕೆ ನಿಮ್ಮ ಬೆನ್ಗಾವಲು ಆಗಿ ನಿಂತಿರುತ್ತಾರೆಯೋ ಅವರು ಮಾತ್ರ ನಿಮ್ಮ ನಿಜವಾದ ಸಂಬಂಧಿಕರು. ಯಾರು ನಿಮ್ಮನ್ನು ಅರ್ಥ ಮಾಡಿಸುತ್ತಾರೆಯೋ ಅವರಿಗಿಂತ ಆತ್ಮೀಯ ಇನ್ನೊಬ್ಬರು ಇರಲು ಸಾಧ್ಯವೇ ಇಲ್ಲ. ಜೀವನದಲ್ಲಿ ಇಂತಹ ಸ್ವಭಾವವನ್ನು ಅಳವಡಿಸಿಕೊಳ್ಳಿ. ಯಾರು ಹೇಗಿದ್ದಾರೆ ಅವರಿಗೆ ಅದೇ ಭಾಷೆಯಲ್ಲಿ ವಿವರಿಸುವುದನ್ನು ಕಲಿತುಕೊಳ್ಳಿ. ಯಾರು ನಿಮ್ಮ ಕೆಟ್ಟ ಸಮಯದಲ್ಲಿ ಕೈ ಬಿಡುತ್ತಾರೆಯೋ ಅವರನ್ನು ಆದಷ್ಟು ದೂರವೇ ತಳ್ಳಿಬಿಡಿ. ನಿಮ್ಮನ್ನು ಮರೆತವರು ಒಂದು ದಿನ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಅವರ ಅಗತ್ಯತೆ ದಿನ ಬರಲು ಬಿಡಿ. ಜೀವನದಲ್ಲಿ ಯಾರಿಗೋಸ್ಕರವೂ ಕೂಡ ನೀವು ಎಂದಿಗೂ ಅಳಲು ಹೋಗಬೇಡಿ. ಯಾರು ನಿಮ್ಮವರು ಅನಿಸಿಕೊಂಡಿದ್ದಾರೆಯೋ ಅವರು ನಿಮ್ಮನ್ನು ಅಳಲು ಎಂದಿಗೂ ಕೂಡ ಬಿಡುವುದಿಲ್ಲ. ನಿಮ್ಮ ಕೆಟ್ಟ ದಿನಗಳನ್ನು ಮೌನವಾಗಿ ಕಳೆದು ಬಿಡಿ. ಇಲ್ಲವೇ ಜಗತ್ತು ಅದನ್ನು ತಮಾಷೆಯಾಗಿ ಒಂದು ವಸ್ತುವನ್ನಾಗಿ ಮಾಡಿಬಿಡುತ್ತಾರೆ. ಯಾರನ್ನಾದರೂ ಇಷ್ಟು ಪ್ರೀತಿಸಬೇಡಿ, ನಂತರ ಪ್ರೀತಿ ನಿಮ್ಮನ್ನು ಬದುಕಲು ಬಿಡುವುದಿಲ್ಲ. ಅಷ್ಟು ಹೆಚ್ಚು ಯೋಚಿಸುವುದನ್ನು ನಿಲ್ಲಿಸಿ ಮತ್ತು ವಾಸ್ತವದಲ್ಲಿ ಇಲ್ಲದ ಪ್ರಪಂಚದಿಂದ ಹೊರಗೆ ಬನ್ನಿ. ಸದಾ ನೀವು ವಾಸ್ತವದಲ್ಲಿ ಬದುಕುವುದನ್ನು ಕಲಿತುಕೊಳ್ಳಿ. ಯಾರಾದರೂ ನಿಮಗೆ ಮೋಸ ಮಾಡಿದಾಗ ಮೋಸ ನಿಮಗೆ ನೋವು ಕೊಡುವುದಿಲ್ಲ, ಆದರೆ ನೋವು ನಿಮ್ಮ ಆ ವ್ಯಕ್ತಿಯ ಮೇಲೆ ಆ ನಂಬಿಕೆ ಕೊಡುತ್ತದೆ. ಹಾಗಾಗಿ ನೋವು ಎನ್ನುವುದು ನಿಮಗೆ ಬೇಡವೆಂದರೆ ನೀವು ಇತರರ ಮೇಲೆ ಯಾವತ್ತಿಗೂ ಕೂಡ ಅತಿಯಾದ ನಂಬಿಕೆಯನ್ನು ಇಟ್ಟುಕೊಳ್ಳಲು ಹೋಗಲೇಬಾರದು. ಯಾವ ವ್ಯಕ್ತಿಯು ಯಾವಾಗಲೂ ಸದಾ ದುಃಖದಿಂದ ಅಳುವವನೋ ಅವನ ಬಾಗಿಲಲ್ಲಿ ನಿಂತಿರುವ ಸಂತೋಷ ಹೊರಗಿನಿಂದ ಹೋಗಿಬಿಡುತ್ತದೆ.
ನಿಮ್ಮ ಬುದ್ಧಿಯನ್ನು ಕೆಲವೊಮ್ಮೆ ಉಪಯೋಗಿಸಿ, ಏಕೆಂದರೆ ನೀವು ನಿಮ್ಮ ಮನಸ್ಸಿಗೆ ಒಂದು ಒಳ್ಳೆಯ ಜೀವನವನ್ನು ಕೊಡಲು ನಮ್ಮ ಈ ಗುಣದ ಬಗ್ಗೆ ನಾವು ಸ್ವಲ್ಪ ಹೆಚ್ಚಾಗಿ ಹೆಮ್ಮೆ ಪಡಬೇಕು. ಅದು ಕೋಪವಾಗಲಿ ಅಥವಾ ಪ್ರೀತಿಯೇ ಆಗಲಿ, ಸ್ವಲ್ಪ ಹೆಚ್ಚಾಗಿಯೇ ಇರಬೇಕು. ನಮ್ಮ ಈ ಒಂದು ಗುಣ ನಾವು ಯಾರ ಬಗ್ಗೆ ಹೆಚ್ಚು ಚಿಂತಿಸುತ್ತೇವೆಯೋ ಆಗಾಗ ಅಂತಹ ಜನರು ನಮ್ಮನ್ನು ಹೆಚ್ಚು ನೋಯಿಸುತ್ತಾರೆ. ಅಂಥವರನ್ನು ನಂಬಿ, ಆದರೆ ಎಂದಿಗೂ ಕೂಡ ಅವಲಂಬಿಸಬೇಡಿ. ಇತ್ತೀಚಿನ ದಿನಗಳಲ್ಲಿ ವಿಷವು ಅಷ್ಟು ವಿಷವಾಗದು, ಆದರೆ ಕೆಲವರು ತಮ್ಮ ಹೃದಯದಲ್ಲಿ ಬೇರೆಯವರಿಗೆ ಇಟ್ಟುಕೊಳ್ಳುವ ವಿಷದಷ್ಟು ಜನರಿಗೆ ನೀವು ಅವರ ನಿರೀಕ್ಷೆಗಳನ್ನು ಪೂರೈಸುವವರಿಗೆ ಮಾತ್ರ ಒಳ್ಳೆಯವರು ಮತ್ತು ನೀವು ಅವರಿಂದ ಏನನ್ನ ನಿರೀಕ್ಷಿಸದೆ ಇರುವವರಿಗೆ ಮಾತ್ರ ನೀವು ಅವರಿಗೆ ಒಳ್ಳೆಯವರು. ಒಂದು ವೇಳೆ ನಿಮಗೆ ಆಗುತ್ತಿರುವಂತಹ ಅನ್ಯಾಯವನ್ನು ನೀವು ಪ್ರಶ್ನೆ ಮಾಡಿದಾಗ ಆಗ ಅದೇ ಜನರ ಕಣ್ಣಿಗೆ ನೀವು ಕೆಟ್ಟವರಾಗಿ ಕಾಣಲು ಪ್ರಾರಂಭವಾಗುತ್ತೀರಾ. ನಮಗೆ ಎಷ್ಟೇ ಅನ್ಯಾಯವಾಗಿದ್ದರೂ ಕೂಡ ಅದನ್ನು ನಾವು ಸಹಿಸಿಕೊಳ್ಳಬೇಕು. ಆದರೆ ಬೇರೆಯವರಿಗೆ ನಮಗೆ ಆಗುತ್ತಿರುವಂತಹ ಅನ್ಯಾಯವನ್ನು ಕುರಿತು ಹೇಳಿದಾಗ ನಾವು ಕೆಟ್ಟವರಾಗಲು ಪ್ರಾರಂಭವಾಗುತ್ತೇವೆ. ಇದು ಎಂತಹ ಅನ್ಯಾಯ! ಯಾರೇ ನಿಮ್ಮೊಂದಿಗೆ ಇದ್ದ ನಂತರ ಇನ್ನೊಬ್ಬರಿಗೆ ಸೇರಿದವರಾಗಿರುತ್ತಾರೆಯೋ ಅಂಥವರಿಂದ ನೀವು ದೂರ ಇರುವುದೇ ಉತ್ತಮ. ಜೀವನದಲ್ಲಿ ಯಾರೊಂದಿಗೂ ಕೂಡ ಮಾತನಾಡಲು ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ಅವರು ನಿಜವಾಗಿಯೂ ನಿಮ್ಮ ಬಗ್ಗೆ ಕಾಳಜಿ ವಹಿಸಿದ್ದಾರೆ, ನಿಮಗಾಗಿ ಸಮಯವನ್ನು ಕೊಟ್ಟೇ ಕೊಡುತ್ತಾರೆ. ಯಾರು ನಿಮ್ಮ ಜೊತೆಗೆ ಅಥವಾ ನಿಮ್ಮ ಮೇಲೆ ಕಾಳಜಿಯನ್ನು ವಹಿಸುವುದಿಲ್ಲವೋ ಅವರು ಕುಂಟು ನೆಪವನ್ನು ಹೇಳಿ ನಿಮ್ಮಿಂದ ದೂರ ಸರಿದು ಹೋಗುತ್ತಾರೆ. ನಮ್ಮನ್ನು ಮರೆತವರನ್ನು ನೆನಪಿಸಿಕೊಳ್ಳುವುದು ಅಗತ್ಯ ಎಂದು ನಮಗೂ ಅನಿಸುವುದಿಲ್ಲ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಇಷ್ಟವಾಗುವುದಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎಂದರೆ ಅರ್ಥ ಇರುವುದಿಲ್ಲ. ನಾವು ಬಂದಿರುವುದೇ ಒಬ್ಬಂಟಿಯಾಗಿ, ಹೋಗುವುದು ಕೂಡ ಒಬ್ಬಂಟಿಯಾಗಿ. ಇಲ್ಲಿ ಯಾರೂ ಕೂಡ ಯಾರನ್ನು ಮೆಚ್ಚಿಸುವುದಕ್ಕೆ ಬಂದಿರುವುದಿಲ್ಲ. ಉರಿವ ದೀಪ ಮನೆಗೆ ಬೆಳಕನ್ನು ನೀಡಬೇಕು ಹೊರತಾಗಿ ಮನೆಯನ್ನು ಸುಡಬಾರದು. ಮಾತು ಮನವನ್ನು ಗೆಲ್ಲಬೇಕೇ ಹೊರತು ಮನಸ್ಸನ್ನು ನೋಯಿಸಬಾರದು. ಮಾತಿಗೆ ಆ ಒಂದು ಶಕ್ತಿಯಿದೆ. ಹಾಗಾಗಿ ಮಾತನಾಡುವ ಮುನ್ನ ಸ್ವಲ್ಪ ಯೋಚನೆಯನ್ನು ಮಾಡಿ ಮಾತನ್ನು ಆಡಿ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯ ಅಲ್ಲವೇ ಅಲ್ಲ ಎಂದು ನೀವು ಅರಿತಂತಹ ಕ್ಷಣವು ಮನುಷ್ಯನ ಅಹಂಕಾರವು ಖಂಡಿತವಾಗಿಯೂ ಕೂಡ ಕಡಿಮೆಯಾಗುತ್ತದೆ. ನೀವು ಜೀವನದಲ್ಲಿ ಏನನ್ನೇ ಸಂಪಾದಿಸಿದರೂ ಕೂಡ ಅದು ನಿಮಗೆ ಒಳಿತನ್ನು ನೀಡಬಹುದು. ಆದರೆ ನೀವು ಜೀವನದಲ್ಲಿ ಅಹಂಕಾರವನ್ನು ಸಂಪಾದಿಸಿದರೆ ಅದು ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದನ್ನು ಮಾಡಲು ಸಾಧ್ಯವೇ ಇಲ್ಲ. ಜೀವನದಲ್ಲಿ ಯಾರು ಯಾವಾಗ ಉದ್ಧಾರ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾರು ಯಾರನ್ನು ಕೂಡ ಹಾಳು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅವರವರ ಯೋಚನೆ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ. ಹಾಗಾಗಿ ನಾವು ಮಾಡುವಂತಹ ಯೋಚನೆ ನಮ್ಮ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ಮಾಡುವ ಯೋಚನೆಯು ಸಕಾರಾತ್ಮಕವಾಗಿರಲಿ. ನಾವು ಯೋಚನೆಗಳನ್ನು ಮಾಡುವುದು ನಕಾರಾತ್ಮಕವಾಗಿ ಇದ್ದು ನಮ್ಮ ಜೀವನದಲ್ಲಿ ಮಾತ್ರ ಯಶಸ್ಸಾಗಬೇಕು, ಸಕಾರಾತ್ಮಕವಾಗಿರುವಂತಹ ಘಟನೆಗಳೇ ಜರುಗಬೇಕು ಎಂದು ಅಂದುಕೊಂಡರೆ ಅದು ಸಾಧ್ಯವಾಗದು. ಏಕೆಂದರೆ ನಾವು ಏನನ್ನ ಯೋಚನೆ ಮಾಡುತ್ತೇವೆಯೋ ಅದೇ ನಮ್ಮ ಜೀವನದಲ್ಲಿ ಸಕ್ರಿಯವಾಗುವುದು. ಹಾಗಾಗಿ ಯೋಚನೆ ಮಾಡುವುದೇ ಒಳ್ಳೆಯದಾಗಿ ಇದ್ದಾಗ ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿಯೇ ಜೀವನದಲ್ಲಿ ಜರುಗುವುದು. ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಗೆಲ್ಲಬಹುದು ಅಥವಾ ಸೋಲಲೂಬಹುದು ಅಷ್ಟೇ. ಒಂದು ವೇಳೆ ನೀವು ಭಾಗವಹಿಸದೇ ಇದ್ದರೆ ನೀವು ಗೆಲ್ಲುವಂತಹ ಪ್ರಸಂಗವೇ ಬರುವುದಿಲ್ಲ ಅಲ್ಲವೇ? ಹಾಗಾಗಿ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ ಎನ್ನುವುದು ತುಂಬಾ ಮುಖ್ಯವಾಗಿರುತ್ತದೆ. ನೀವು ಭಾಗವಹಿಸಿದಾಗ ಮಾತ್ರ ಅದರ ಏರುಪೇರು ಏನು ಎನ್ನುವುದು ನಿಮಗೆ ತಿಳಿಯಲು ಸಾಧ್ಯವಾಗುವುದು. ಭಾಗವಹಿಸದೆ ಸುಮ್ಮನೆ ನಿಂತುಕೊಂಡರೆ ಅದರಿಂದ ಏನೂ ಕೂಡ ಪ್ರಯೋಜನವಾಗುವುದಿಲ್ಲ. ಯಾವತ್ತಿಗೂ ಕೂಡ ಪ್ರಯತ್ನ ಮಾಡದೆಯೇ ಸೋಲುವುದಕ್ಕಿಂತ ಜೀವನದಲ್ಲಿ ಒಮ್ಮೆಯಾದರೂ ಅದೇ ಕೆಲಸದಲ್ಲಿ ಪ್ರಯತ್ನಿಸಿ ಸೋಲುವುದು ತುಂಬಾ ಒಳ್ಳೆಯದು.
ಅದು ಮುಂದೆ ನಿಮ್ಮ ಗೆಲುವನ್ನು ಅತಿ ಸುಲಭವಾಗಿಸುತ್ತದೆ. ಅದು ಒಂದು ರೀತಿಯಲ್ಲಿ ನಿಮಗೆ ಅನುಭವವನ್ನು ನೀಡುತ್ತದೆ, ಮುಂದೆ ಹೇಗೆ ಸೋಲಬಾರದು ಎಂದು. ನೀವು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸಹನೆಯ ಕೊರತೆಗೆ ಕಾರಣವಾಗಿರುತ್ತದೆ. ನಮ್ಮ ಬಹಳ ದೊಡ್ಡ ಸಮಸ್ಯೆ ಏನು ಎಂದರೆ ಇನ್ನೂ ಸಮಯವಿದೆ ಎಂದು ನಾವು ಆದಷ್ಟು ಅಲಕ್ಷ್ಯತನವನ್ನು ಜೀವನದಲ್ಲಿ ತೋರಿಸುವುದು. ಹಾಗಾಗಿ ಆದಷ್ಟು ಇನ್ನು ಮುಂದೆ ಇದೆ ಎಂದು ಹೇಳುವುದನ್ನು ಬಿಟ್ಟು ಬಿಡಿ. ನಾಳೆ ಮಾಡಬೇಕಾಗಿರುವಂತಹ ಕೆಲಸವನ್ನು ಇವತ್ತು ಮಾಡಿ. ಇವತ್ತು ಮಾಡಬೇಕಾಗಿರುವಂತಹ ಕೆಲಸವನ್ನು ಈ ಕ್ಷಣವೇ ಮಾಡಲು ಪ್ರಾರಂಭ ಮಾಡಿ. ಆಗ ಮಾತ್ರ ನಿಮ್ಮ ಮುಂದಿನ ಭವಿಷ್ಯ ಎನ್ನುವುದು ಉಜ್ವಲವಾಗಿ ಇರಲು ಸಾಧ್ಯವಾದೀತು. ಇಲ್ಲವೆಂದರೆ ಎಲ್ಲರಂತೆ ನೀವು ಕೂಡ ಜೀವನವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಸಮಯದಷ್ಟು ವೇಗವಾಗಿ ಯಾವುದೂ ಕೂಡ ಹೋಗುವುದಿಲ್ಲ. ಉಳಿದ ಎಲ್ಲವೂ ಕೂಡ ನಿಲ್ಲಬಹುದು, ಆದರೆ ಸಮಯ ಯಾವತ್ತಿಗೂ ಯಾರಿಗಾಗಿಯೂ ಕೂಡ ನಿಲ್ಲುವುದಿಲ್ಲ. ಸಮಯ ನಿಮ್ಮ ಜೀವನದಲ್ಲಿ ಇದ್ದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಸಮಯವನ್ನು ನೀವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡಾಗ ಮುಂದೆ ನಿಮಗೋಸ್ಕರ ಎಲ್ಲರೂ ಕೂಡ ಸಮಯವನ್ನು ಕೊಡುವ ರೀತಿಯಲ್ಲಿ ನೀವು ಬೆಳೆದು ತೋರಿಸಬಹುದು. ಎಲ್ಲವೂ ಕಳೆದುಕೊಂಡಿದ್ದೇನೆ ಎಂದು ನಿಮಗೆ ಅನಿಸಿದಾಗ ಒಂದು ಕ್ಷಣ ನೀವು ಮರವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ಅದು ಪ್ರತಿ ವರ್ಷವೂ ಮತ್ತೊಮ್ಮೆ ಎಲೆಗಳನ್ನು ಧರಿಸಿಕೊಳ್ಳುವುದಕ್ಕೆ ಅಥವಾ ಮತ್ತೊಮ್ಮೆ ಎಲೆಗಳನ್ನು ಪಡೆದುಕೊಳ್ಳುವುದಕ್ಕೆ ಆ ಸಮಯಕ್ಕೋಸ್ಕರವೇ ಪ್ರತಿ ವರ್ಷವೂ ಕಾಯುತ್ತಲೇ ಇರುತ್ತದೆ. ಹಾಗಾಗಿ ನಾವು ಕಳೆದುಕೊಂಡಿರುವುದರ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಕುಳಿತುಕೊಳ್ಳುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗಲು ಸಾಧ್ಯವಾಗುವುದಿಲ್ಲ. ಕಳೆದುಕೊಂಡಿರುವುದು ಹೋಗಿದೆ. ಮುಂದೆ ಬರಬೇಕಾಗಿರುವುದರ ಬಗ್ಗೆ ಯೋಚನೆಯನ್ನು ಮಾಡಿ. ನಿಮ್ಮ ಕಣ್ಣ ಮುಂದೆ ಮಾತ್ರ ಅಲ್ಲ, ನಿಮ್ಮ ಬೆನ್ನ ಹಿಂದೆಯೂ ಕೂಡ ಪ್ರಾಮಾಣಿಕವಾಗಿ ಮಾತನಾಡುವಂತಹ ವ್ಯಕ್ತಿಗಳು ನಿಮ್ಮ ನಿಜವಾದ ಸ್ನೇಹಿತರಾಗಲು ಸಾಧ್ಯವಾಗುತ್ತದೆ. ನಿಮ್ಮ ಮುಂದೆ ಸಿಹಿಯಂತೆ ಮಾತನಾಡಿ ಹಿಂದೆ ವಿಷದಂತೆ ಕಾರುವಂತಹ ಸ್ನೇಹಿತರು ಯಾವತ್ತಿಗೂ ಕೂಡ ನಿಮ್ಮ ನಿಜವಾದ ಸ್ನೇಹಿತರಾಗಲು ಸಾಧ್ಯವೇ ಇಲ್ಲ. ಅಂತಹ ಸ್ನೇಹಿತರನ್ನು ಆದಷ್ಟು ನಿಮ್ಮಿಂದ ದೂರವೇ ಬಿಟ್ಟು ಬಿಡಿ. ಇಲ್ಲವೆಂದರೆ ನಿಮ್ಮ ಜೀವನಕ್ಕೆ ಅವರು ಮುಳ್ಳಾಗಬಹುದು. ಕೆಲವು ಸ್ನೇಹಿತರು ಇರುತ್ತಾರೆ, ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದೇ ಇರುತ್ತಾರೆ. ಅದೇ ನಮ್ಮ ಸಂತೋಷದ ಕ್ಷಣಗಳಲ್ಲಿ ಅವರು ಭಾಗವಹಿಸುವುದಿಲ್ಲ. ಅದೇ ನಮ್ಮ ಕಷ್ಟ ಕಾಲದಲ್ಲಿ ಅಂದಾಗ ಅದೆಂತಹದ್ದೇ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ಬಿಟ್ಟು ಬಂದು ನಮಗಾಗಿ ಆಶ್ರಯ ಆಗುತ್ತಾರೆ. ಅಂತಹ ಸ್ನೇಹಿತರು ನಿಮಗೇನಾದರೂ ಸಿಕ್ಕರೆ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಕೂಡ ಅಂಥವರನ್ನು ಬಿಟ್ಟು ಕೊಡಬೇಡಿ. ಏಕೆಂದರೆ ಅಪರೂಪದ ಸ್ನೇಹ, ಅಪರೂಪದ ಪ್ರೀತಿ, ಅಪರೂಪದ ಕಾಳಜಿ ಎನ್ನುವುದು ಈ ಪ್ರಪಂಚದಲ್ಲಿ ಸಿಗುವುದು ಅಪರೂಪದಲ್ಲಿಯೇ ಅಪರೂಪ. ಅಂತಹ ಅಪರೂಪವಾಗಿರುವಂತಹ ಸ್ನೇಹವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಹೊಗಳುವ 1000 ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಅಥವಾ ಗುರು ಇದ್ದರೆ ನಮ್ಮ ಜೀವನ ಎನ್ನುವುದು ಸಾರ್ಥಕವಾಗುತ್ತದೆ ಎನ್ನುವ ಮಾತಿಗೆ ಅನುಗುಣವಾಗಿ ನಮಗೆ ನಾವು ಸೋತಾಗ ಬೆನ್ನು ತಟ್ಟುವಂತಹ ಸ್ನೇಹಿತರು ಅವಶ್ಯಕತೆ ಇದೆ. ಅಂತಹ ಸ್ನೇಹಿತರು ನಿಮ್ಮ ಬಳಿಯಲ್ಲಿ ಇರಲಿ. ಅನ್ಯರ ಸಂತೋಷದಲ್ಲಿ ಪಾಲುದಾರರು ಆಗುವುದು ಮಾತ್ರವಲ್ಲ, ಕಾರಣರು ಕೂಡ ನಾವು ಆಗಬೇಕು. ಬೇರೊಬ್ಬರ ನೋವಿನಲ್ಲಿ ಪಾಲುದಾರನು ಆಗಬೇಕು. ಆದರೆ ಯಾವತ್ತಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರ ನೋವಿಗೆ ನಾವು ಕಾರಣರು ಆಗಲೇಬಾರದು. ಪ್ರತಿಯೊಂದು ವಸ್ತುವಿಗೂ ಕೂಡ ಅದರದ್ದೇ ಆಗಿರುವಂತಹ ಸೌಂದರ್ಯವಿದೆ. ಅದನ್ನು ಎಲ್ಲರೂ ಕಾಣಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಯಾರನ್ನೂ ಆಯ್ಕೆ ಮಾಡಬಾರದು. ಹಾಗೆಯೇ ನೀವು ಯಾರಿಗೂ ಕೂಡ ಆಯ್ಕೆಯಂತೆ ಇರಬಾರದು. ನಿಮ್ಮ ಜೀವನವೇ ನಿಷ್ಕಲ್ಮಶದಂತೆ ಇಲ್ಲ ಅಂದ ಮೇಲೆ ನೀವೇ ಆಯ್ಕೆ ಮಾಡಿಕೊಂಡವರು ನಿಮ್ಮಿಷ್ಟದಂತೆ ಹೇಗೆ ನಡೆದುಕೊಳ್ಳುತ್ತಾರೆ ನೀವೇ ಹೇಳಿ ನೋಡಿ. ಮಾತು ಬರದೇ ಇರುವಂತಹ ನಾಯಿಗಳನ್ನು ಬೇಕಾದರೂ ಕೂಡ ನಂಬಿ, ಆದರೆ ಮಾತಿನಲ್ಲಿ ಮರುಳು ಮಾಡುವ ಮನುಷ್ಯರನ್ನ ಮಾತ್ರ ಯಾವತ್ತಿಗೂ ಕೂಡ ನಂಬಬೇಡಿ. ಕೋಟಿಗಟ್ಟಲೆ ಆಸ್ತಿಯನ್ನ ಸಂಪಾದಿಸಿದವನು ಅವನ ಆಸ್ತಿಗೆ ಮಾತ್ರ ಒಡೆಯನಾಗಿ ಇರಬಹುದು ಹೊರತು ಅವನು ನೆಮ್ಮದಿಗೆ ಅರ್ಹನಲ್ಲ. ನೆಮ್ಮದಿಗೆ ಅವನು ಒಡೆಯನಾಗಬೇಕು ಎನ್ನುವುದಾದರೆ ಮೊದಲು ಅಹಮ್ಮನ್ನು ತೊರೆಯಬೇಕು.
3 ಹೊತ್ತು ಅನ್ನ ತಿನ್ನದೆ ಇರುವವ ಶ್ರೀಮಂತನಲ್ಲದಿರಬಹುದು, ಆದರೆ ಅವನ ನೆಮ್ಮದಿಗೆ ಅವನೇ ಒಡೆಯ ಅನ್ನುವುದನ್ನು ನಾವು ಯಾವತ್ತಿಗೂ ಕೂಡ ಮರೆಯಬಾರದು. ಯಾವುದಾದರೂ ವ್ಯಕ್ತಿ ನಿಮ್ಮ ಬಳಿಯಲ್ಲಿ ಬಂದು ಅವರ ಕಷ್ಟಗಳನ್ನು, ಅವರ ಸಮಸ್ಯೆಗಳನ್ನು ನಿಮ್ಮೆದುರಿಗೆ ವ್ಯಕ್ತಪಡಿಸುತ್ತಿದ್ದಾರೆ ಎಂದರೆ ದೇವರಲ್ಲಿ ಇರುವಂತಹ ಪೂರ್ಣ ವಿಶ್ವಾಸ, ಪೂರ್ತಿ ಪ್ರಮಾಣದ ನಂಬಿಕೆ ಎನ್ನುವುದು ಅವರಿಗೆ ನಿಮ್ಮ ಮೇಲೆ ಇದೆಯೆಂದು ಅರ್ಥ. ಬೇರೆಯವರು ಇಟ್ಟಿರುವಂತಹ ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡಿ. ಹಾಗೆಯೇ ನೀವು ಬೇರೆಯವರ ಮೇಲೆ ಯಾವತ್ತಿಗೂ ಕೂಡ ಮೂಢನಂಬಿಕೆಯನ್ನು ಇಟ್ಟುಕೊಳ್ಳಲು ಹೋಗಬೇಡಿ. ಸಾಧಿಸುವ ತನಕ ನೀವು ಕಿವುಡರಾಗಿ ಇರಬೇಕು, ಸಾಧಿಸಿದ ನಂತರ ಅವನು ಮೂಕನಾಗಿ ಇರಬೇಕು. ಜನರಿಗೆ ನಾವು ಬದಲಾದದ್ದು ಬೇಗ ಕಾಣಿಸುತ್ತದೆ. ಅವರವರು ಮಾಡಿದ್ದು ಅವರವರು ಅನುಭವಿಸುತ್ತಾರೆ. ಅದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ನಾವು ಮಾತ್ರ ನಮ್ಮ ಗುರಿಯ ಕಡೆಗೆ ಗಮನವನ್ನು ಹರಿಸಬೇಕು. ನಾವು ಸಾಧಿಸಬೇಕು ಎಂದು ಅಂದುಕೊಂಡಿರುವ ಕೆಲಸಗಳತ್ತ ಗಮನವನ್ನು ಹರಿಸಬೇಕು. 1000 ಜನರು 1000 ರೀತಿಯಲ್ಲಿ ಮಾತನಾಡುತ್ತಾರೆ. ಮಾತನಾಡುವರು ಯಾರೂ ಕೂಡ ಅನ್ನವನ್ನು ಹಾಕಲು ಸಾಧ್ಯವೇ ಇಲ್ಲ. ನಾವು ಜೀವನದಲ್ಲಿ ಖುಷಿಯಾಗಿ ಇದ್ದೇವೆ ಅನ್ನುವಷ್ಟರಲ್ಲಿ ನೋವು ಕೂಡ ನಾನು ಇದ್ದೇನೆ ಅನ್ನುವುದನ್ನು ನೆನಪು ಮಾಡುತ್ತದೆ. ನಾವು ಖುಷಿಯಾಗಿ ಇದ್ದಾಗ ಎಲ್ಲರೂ ಕೂಡ ಬರುತ್ತಾರೆ, ಆದರೆ ನಾವು ದುಃಖದಲ್ಲಿ ಇದ್ದಾಗ ಕೇವಲ ನಮ್ಮವರು ಅನಿಸಿಕೊಂಡವರು ಮಾತ್ರ ಬರಲು ಸಾಧ್ಯ. ಕುರಿಗಳ ಗುಂಪಿಗೆ ರಾಜನಾಗಿ ಬದುಕುವುದಕ್ಕಿಂತ ಒಂದು ಸಿಂಹದ ಮಾಲೀಕನಾಗಿ ಬದುಕುವುದೇ ಉತ್ತಮ. ಇಲ್ಲಿ ಚಿರತೆಗಿಂತ ವೇಗವಾಗಿ ಓಡಿದರೆ ಜಿಂಕೆ ಎನ್ನುವುದು ಬದುಕಲು ಸಾಧ್ಯವಿಲ್ಲ. ಜಿಂಕೆಗಿಂತ ವೇಗವಾಗಿ ಓಡಿದರೆ ಚಿರತೆ ಬದುಕಲ್ಲ. ಅರ್ಥಾತ್ ಬದುಕಬೇಕು ಎಂದರೆ ಓಡಲೇಬೇಕು. ಅದು ಜಿಂಕೆಯಾದರೂ ಅಷ್ಟೇ, ಚಿರತೆಯಾದರೂ ಕೂಡ ಅಷ್ಟೇ. ಹಾಗಾಗಿ ನಾವು ಕೂಡ ಬದುಕಬೇಕು ಎನ್ನುವುದಾದರೆ ಮೊದಲು ನಾವು ಬೆಳೆಯುವುದನ್ನು ಕಲಿಯಬೇಕು. ಬೆಳೆಯಲಿಲ್ಲವೆಂದರೆ ಈಗಿನ ಸಮಾಜದಲ್ಲಿ ಬದುಕಲು ಸಾಧ್ಯವೇ ಇಲ್ಲ. ನೀನು ಉತ್ತಮವಾಗಿರುವಂತಹ ಸ್ಥಾನವನ್ನು ಏರಿದಾಗ ನೀನು ಮಾಡುವಂತಹ ದೊಡ್ಡ ತಪ್ಪು ಚಿಕ್ಕದ್ದಾಗಿ ಕಾಣಿಸುತ್ತದೆ. ಅದೇ ನೀನು ಕೆಳಗಿನ ಸ್ಥಾನದಲ್ಲಿ ಇದ್ದು ನೀನು ಚಿಕ್ಕದಲ್ಲಿಯೇ ಚಿಕ್ಕ ತಪ್ಪುಗಳನ್ನು ಮಾಡಿದರೆ ಆ ಚಿಕ್ಕ ತಪ್ಪೇ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಕಾಣಿಸಲು ಪ್ರಾರಂಭವಾಗುತ್ತದೆ. ಹಾಗಾಗಿ ನೀನು ಯಾವುದನ್ನು ಯಾವಾಗ ಸಾಧಿಸಬೇಕು ಎಂದುಕೊಂಡಿದ್ದೀಯೋ ಆ ಕ್ಷಣವೇ ಅದನ್ನು ಪ್ರಾರಂಭಿಸು. ಮುಂದೆ ನಿನ್ನ ಜೀವನ ಎನ್ನುವುದು ಉಜ್ವಲವಾಗಿ ಇರಲು ಸಹಾಯವಾಗುತ್ತದೆ. ನಿಮಗೆಲ್ಲರಿಗೂ ಕೂಡ ಕೃಷ್ಣನ ಆಶೀರ್ವಾದ ಸಿಗಲಿ. ಜೈ ಶ್ರೀ ಕೃಷ್ಣ ಪರಮಾತ್ಮ ಎಂದು ಕಾಮೆಂಟನ್ನು ಮಾಡಿ. ನೀವೇನಾದರೂ ಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಪ್ರತಿ ಕ್ಷಣವೂ ಕೂಡ ಪ್ರತಿದಿನವೂ ಕೂಡ ಕೃಷ್ಣನ ವಚನಾಮೃತವನ್ನು ಕೇಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.